ಅಂದ್ರೆ ಏನು ಉದ್ದೇಶ ಇಟ್ಕೊಂಡೇ ಬಂದಿದ್ರು ಸರ್ ಸಂಪೂರ್ಣ ಈಗ ಈಗ ಭಾರತ ಗಂಭೀರವಾಗಿ ನೋಡ್ತಾ ಇದ್ರು ಕಚೇರಿನ ನಮ್ಮ ಕಾರ್ಯಕರ್ತರೆಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ಹೋಗಿ, ಅಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೋರ್ಡ್ ಮುಂದೆ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಅಲ್ಲಿ ಬಂದು ಮಸಿ ಎಸೆಯೋದು ಇದೆಲ್ಲ ಮಾಡೋದೇನು ಹೊಸದೇನಲ್ಲ, ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ 12 ವರ್ಷದಿಂದ. ಅವ್ರು ಯಾವ ದುರುದ್ದೇಶದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇದೊಂದು ದೊಡ್ಡ ಕುತಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ದು ಏನು ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನು ಇರಲಿಲ್ಲ. ಅವ್ರನ್ನೇನು ನೀವು ನಿಲ್ಲಿಸಿ ಅಂತ ಯಾರು ನಾವ್ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನು ಪ್ರಸಂಗ ಆಯಿತು? ಅದನ್ನ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನು ಷಡ್ಯಂತ್ರ ಮಾಡಿದ್ರು ಅಂತೇಳಿ ತನಿಖೆ ಆಗಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್ ಸಂಪೂರ್ಣ ಈಗ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ಹೋಗಿ, ಅಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೋರ್ಡ್ ಮುಂದೆ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಅಲ್ಲಿ ಬಂದು ಮಸಿ ಎಸೆಯೋದು ಇದೆಲ್ಲ ಮಾಡೋದೇನು ಹೊಸದೇನಲ್ಲ, ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ 12 ವರ್ಷದಿಂದ. ಅವ್ರು ಯಾವ ದುರುದ್ದೇಶದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇದೊಂದು ದೊಡ್ಡ ಕುತಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ದು ಏನು ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನು ಇರಲಿಲ್ಲ. ಅವ್ರನ್ನೇನು ನೀವು ನಿಲ್ಲಿಸಿ ಅಂತ ಯಾರು ನಾವ್ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನು ಪ್ರಸಂಗ ಆಯಿತು? ಅದನ್ನ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನು ಷಡ್ಯಂತ್ರ ಮಾಡಿದ್ರು ಅಂತೇಳಿ ತನಿಖೆ ಆಗಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್